ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಇನ್ಸ್ಟೆಂಟಾಗಿ ಜಿಲೇಬಿ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಅದರಲ್ಲೂ 10 ನಿಮಿಷದಲ್ಲಿ ಮಾಡ್ಕೊಬೋದು. ಸೊ ಸ್ವೀಟ್ ಇಷ್ಟಪಡೋರು ಈ ಥರ ಒಂದು ರೆಸಿಪಿನ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಬೋದು. ಅದರಲ್ಲೂ ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ನಮ್ಗೆ ಇಷ್ಟ ಬಂದಿರೋ ಅಡುಗೆಗಳನ್ನ ಮಾಡ್ಕೊಬೋದು. ಎಲ್ಲ ರೆಸಿಪಿನೂ ನಾನು ತೋರಿಸಿದ್ದೀನಿ ನೋಡಿ. ಸೊ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಈ ಥರ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ಥರ ಟೇಬಲ್ ಸ್ಪೂನಲ್ಲಿ 4 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, ಇಲ್ಲಿ ಒಂದು 150 ಗ್ರಾಮ್ ಆಗೋಷ್ಟು ಸಕ್ಕರೆ, ಸುಮಾರು 1 ಕಪ್ ಸಕ್ಕರೆನೂ 2 ಏಲಕ್ಕಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಯೆಲ್ಲೋ ಕಲರ್ ಫುಡ್ ಕಲರ್ ತೊಗೊಂಡಿದ್ದೀನಿ. ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಸೋಡಾ ತೆಗೆದಿಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಪಾತ್ರೆಗೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಏನಾದರೂ ಮಾಡೋದಾದರೆ ಇದೇ ರೀತಿ ಕಡಿಮೆ ಅಳತೆದಲ್ಲಿ ಮಾಡಿ ಕರೆಕ್ಟಾಗಿ ಬಂದಾಗ ಅವಾಗ ಜಾಸ್ತಿ ಮಾಡ್ಕೊಬೋದು. ಫುಡ್ ಕಲರ್ ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಹಾಗೆ ವೈಟ್ ಕಲರಲ್ಲಿ ಕೂಡ ಮಾಡ್ಕೊಬೋದು. ಸೊ ಇದಕ್ಕೆ ನಾನು ಫುಡ್ ಕಲರು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟೆಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನು ಜಿಲೇಬಿ ಮಾಡೋದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಹಿಟ್ಟು ಕಳಿಸೋ ವಿಧಾನ. ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ, ಹಾಗೆ ಸೋಡಾನು ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದರೂ ನಿಂಬೆಹಣ್ಣಿಲ್ಲ ಮನೇಲಿ ಅನ್ನೋದಾದರೆ 1 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಳ್ಳಿ. ನಿಂಬೆಹಣ್ಣು ಅಷ್ಟೇ, ಎಷ್ಟು ಹಾಕ್ಬೇಕಂದ್ರೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹಾಕಬೇಕು. ಅದಕ್ಕಂದ್ಬಿಟ್ಟು ಅರ್ಧ ನಿಂಬೆಹಣ್ಣು ಪೂರ್ತಿ, 1/4 ಭಾಗ ನಿಂಬೆಹಣ್ಣು ಪೂರ್ತಿ ಹಾಕಕ್ಕೆ ಹೋಗಬೇಡಿ. ಅಳತೆ ಅಂದರೆ ಒಂದು 4 ರಿಂದ 5 ಡ್ರಾಪ್ ನಿಂಬೆ ರಸ ಬಿದ್ದರೆ ಸಾಕು, ಇಲ್ಲಾಂದರೆ 1/4 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಜಾಸ್ತಿ ನಿಂಬೆ ರಸ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಪೂರ್ತಿ ತೆಳ್ಳಗಾಗೋಗುತ್ತೆ, ಸರಿಯಾಗಿ ಬರೋದಿಲ್ಲ ಜಿಲೇಬಿ. ಮತ್ತು ಹಿಟ್ಟು ಕಲಸೋ ವಿಧಾನ ಯಾವ ರೀತಿ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು. ನೀವು ಡೈರೆಕ್ಟಾಗಿ ಪೂರ್ತಿ ನೀರು ಹಾಕಕ್ಕೆ ಹೋದರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿಗೆ ಕಲಿಸ್ತಿರಲ್ವ ಅದಕ್ಕಿರಬೇಕು, ತೀರಾ ತೆಳ್ಳಗಿರಬಾರ್ದು. ಸೊ ಇವಾಗ ಬೂಂದಿಗೆಲ್ಲ ಕಲಿಸ್ತಾರಲ್ಲ ಸ್ವಲ್ಪ ತೆಳ್ಳಗೆ, ಆ ಥರ ಏನೂ ಇರಬಾರ್ದು. ಸ್ವಲ್ಪ ಗಟ್ಟಿಯಾಗಿರಬೇಕು, ನೋಡೋದಕ್ಕೆ ತೆಳ್ಳಗೂ ಕಾಣಬೇಕು, ಆ ಥರ ಕಲಿಸ್ಕೊಳ್ಳಿ. ತೀರಾ ನೀರು ಥರ ಕಲಿಸಿದ್ರೆ ಅದು ಜಿಲೇಬಿ ಶೇಪೇ ಬರೋದಿಲ್ಲ, ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಎಣ್ಣೆಲಿ ನೀವು ಬಿಟ್ಟಿದ ತಕ್ಷಣವೇ. ಸ್ವಲ್ಪ ಯಾವ ರೀತಿ ಅಂದರೆ ಇವಾಗ ಫೆವಿಕಲ್ ಗಮ್ ಇರುತ್ತಲ್ವ, ಸೊ ಪ್ರೆಸ್ ಮಾಡಿದಾಗ ಯಾವ ರೀತಿ ಅದು ನಿಧಾನಕ್ಕೆ ಬೀಳುತ್ತೋ ಆ ಥರ ಅದಕ್ಕೆ ನೀವು ಕಲಿಸ್ಕೊಬೇಕು. ಬೈ ಚಾನ್ಸ್ ಗೊತ್ತಿಲ್ಲದಿರೋ ತೆಳ್ಳಗೆ ಕಲಿಸ್ಬಿಟ್ರಿ ಅಂದರೆ ನೀವು ಇನ್ನೊಂದು 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಅಥವಾ ಇಲ್ಲ ಅಕ್ಕಿ ಹಿಟ್ಟಾದರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹುಳಿ ಬಂದ್ಬಿಟ್ಟು ನಿಂಬೆ ರಸನೇ, ಬೇಡ ಅಂದರೆ ಮೊಸರು ಹಾಕ್ಕೊಳ್ಳಿ. ಇದನ್ನೊಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ನೆನೆಯೋಷ್ಟರಲ್ಲಿ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನಾವು ತೊಗೊಂಡಿರೋದು 4 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಆಗಿರೋದ್ರಿಂದ ಯಾವುದಾದ್ರು ಒಂದು ಚಿಕ್ಕ ಬಟ್ಲು ತೊಗೊಂಡ್ರೂ ಸಾಕು, ಪರವಾಗಿಲ್ಲ ಸಕ್ಕರೆ ಸ್ವೀಟ್ ಪಾಕ ಮಾಡೋಕ್ಕೆ. ಸೊ ಇದಕ್ಕೆ ಸಕ್ಕರೆ ಎಷ್ಟಾಗ್ತೀರೋ ಅದರಲ್ಲಿ ಅರ್ಧ ಭಾಗದಷ್ಟು ನೀರನ್ನು 2 ಏಲಕ್ಕಿನ ಹಾಗೆ ಹಾಕ್ಕೊತಾ ಇದ್ದೀನಿ, ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ. ಈ ಪಾಕನೂ ಅಷ್ಟೇ ತೀರಾ ಗಟ್ಟಿ ಪಾಕ ಮಾಡಬೇಕಂತೇನಿಲ್ಲ, ಒಂದೇಳೆ ಪಾಕ ಅಂತಾರಲ್ಲ, ಕೈಗೆ ಅಂಟಂಟು ಥರ ಬರುತ್ತಲ್ಲ, ಗಮ್ ಥರ ಅನಿಸ್ಬೇಕು ಕೈಗೆ. ಸೊ ಇದಕ್ಕೊಂದು 2 ಹನಿ ನಿಂಬೆ ರಸ ಹಾಕ್ಕೊತೀನಿ. ನಿಂಬೆ ರಸ ಹಾಕೋದ್ರಿಂದ ಪಾಕ ನೀವು 2 ದಿವಸ ಇಟ್ಟರೂ ಗಟ್ಟಿ ಆಗೋದಿಲ್ಲ, ಅದು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಅದಕ್ಕೋಸ್ಕರನೇ ನಿಂಬೆ ರಸ ಹಾಕೋದು. ಯಾವಾಗೂ ಅಷ್ಟೇ ಸ್ವೀಟ್ ಈ ಥರ ನೀವು ರೆಸಿಪಿ ಮಾಡಿದಾಗ ನಿಂಬೆ ರಸ ಹಾಕ್ಕೊಳ್ಳಿ ಪಾಕಕ್ಕೆ, ಆವಾಗ ಗಟ್ಟಿ ಬರೋಲ್ಲ. ಸೊ ಕೆಲವೊಂದು ಟೈಮ್ ಗಟ್ಟಿಯಾದ ಬೆಳ್ಳಗೆ ಚೇಂಜ್ ಆಗುತ್ತಲ್ಲ, ಆ ಥರ ಆಗೋದಿಲ್ಲ, ಅದಕ್ಕೋಸ್ಕರನೇ ಹಾಕೋದು. ಸೊ ಇದಕ್ಕೊಂದು ಚಿಟಿಕೆ ಆಗೋಷ್ಟು ಫುಡ್ ಕಲರ್ ಹಾಕ್ಕೊಂಡು ಪಾಕನೂ ರೆಡಿ ಮಾಡಿಕೊಂಡೆ. ಜಸ್ಟ್ ಒಂದೆಲೆ ಪಾಕ ಬಂದರೆ ಸಾಕು, ಕೈಗೆ ಅಂಟೋ ಥರ ಇದ್ದರೆ. ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ. ಸೊ ನಾನು ಇಲ್ಲಿ ಪೈಪಿಂಗ್ ಕವರ್ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಕವರ್ ಇಲ್ಲ ಅಂದರೆ ನಾರ್ಮಲ್ ಇವಾಗ ಸಾಸ್ ಬಾಟ್ಲೆಲ್ಲ ಬರುತ್ತಲ್ವ, ಅದಿದ್ರೆ ಉಪಯೋಗಿಸಿ. ಅಥವಾ ನಿಮ್ಮ ಹತ್ರ ಚಿಕ್ಕದು ವಾಟರ್ ಬಾಟ್ಲ್ ಇದ್ದರೆ ಅದರಲ್ಲಿ ಚಿಕ್ಕದಾಗಿ ಹೋಲ್ಸ್ ಮಾಡಿ ಅದನ್ನು ಹಾಕೊಬೋದು. ಇಲ್ಲಾಂದರೆ ಆಯಿಲ್ ಕವರು, ಹಾಲ್ ಪ್ಯಾಕೆಟ್ ಕವರ್ ಆದರೂ ಯೂಸ್ ಮಾಡ್ಕೊಬೋದು. ಸೊ ಈಗ ನಾನು ಅದನ್ನು ಒಂದು ಲೋಟದಲ್ಲಿಟ್ಟು ಈ ಥರ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ರೋಲ್ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟೆ, ಅದಕ್ಕೆ ನೋಡೋಕ್ಕೆ ನೀವು ಅದು ಚಿಕ್ಕದಾಗಿ ಬಂದಿದೆ ಜಿಲೇಬಿ ಶೇಪು. ಸೊ ದಪ್ಪ ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪಕ್ಕೆ ಬರುತ್ತೆ. ಸೊ ಫಸ್ಟ್ ಟೈಮ್ ಕಟ್ ಮಾಡಿದೆ ಅಂದ್ಬಿಟ್ಟು ಅದನ್ನು ಹಂಗೆ ಬಿಟ್ಬಿಟ್ಟೆ ನಾನು, ಮತ್ತೆ ದಪ್ಪಕ್ಕೆ ಕಟ್ ಮಾಡೋಕ್ಕೆ ಹೋಗಿಲ್ಲ, ಎಲ್ಲ ಒಂದೇ ಥರ ಬರಬೇಕಲ್ವ, ಅದಕ್ಕೋಸ್ಕರನೇ. ಇದು ನಾವು ಯಾವ ಥರ ಮಾಡಿರ್ತೀರೋ ಅಷ್ಟೇ ದಪ್ಪ ಇರುತ್ತೆ. ದಪ್ಪಕ್ಕೆ ಬಿಟ್ಟರೆ ದಪ್ಪಕ್ಕಿರುತ್ತೆ, ತೆಳ್ಳಗೆ ಬಿಟ್ಟರೆ ತೆಳ್ಳಗೆ ಇರುತ್ತೆ, ಅದಕ್ಕೋಸ್ಕರನೇ. ಇದಕ್ಕೇನು ಶೇಪು ಕರೆಕ್ಟಾಗೇ ಬರಬೇಕಂತೇನಿಲ್ಲ. ನಿಮಗೆ ಫಸ್ಟ್ ಟೈಮ್ ಮಾಡೋದಾದ್ರೂ ಪರವಾಗಿಲ್ಲ, ಹೆಂಗೆ ಬರುತ್ತೆ ಹಂಗೆ ಮಾಡಿ ಕರೆಕ್ಟಾಗಿ ಅದು ಕ್ರಿಸ್ಪಿಯಾಗಿ ಬೇಯುತ್ತೆ. ಸೊ ನೀವು ಹಾಕಿದಾಗ ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡಿರಬೇಕು, ಹೈ ಫ್ಲೇಮಲ್ಲಿ ಇಟ್ಟರೆ ಇಮ್ಮಿಡಿಯೇಟ್ಲಿ ಸೀದೋಗುತ್ತೆ. ಸೊ ಇದನ್ನು ಸ್ವಲ್ಪ ಯಾವ ರೀತಿ ಬೇಯಿಸ್ಕೋಬೇಕಂದ್ರೆ ಎಣ್ಣೆಯಲ್ಲಿ ನೊರೆ ಅಂಶ ಎಲ್ಲ ಹೋಗಿ ಈ ಕಡೆ 1 ನಿಮಿಷ, ಈ ಕಡೆ 1 ನಿಮಿಷ, ಒಟ್ಟು ಒಂದು 2 ನಿಮಿಷ 2.5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಜಸ್ಟ್ ಕಲರ್ ಚೇಂಜ್ ಆಗುತ್ತೆ ಮತ್ತು ಕ್ರಿಸ್ಪಿ ಬರುತ್ತೆ. ಆವಾಗ ಇದನ್ನು ಎತ್ಬಿಟ್ಟು ನೀವು ಪಾಕಕ್ಕೆ ಹಾಕ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿದೆ. ಸೊ ಕಲರ್ ಏನು ಡಾರ್ಕ್ ಗೋಲ್ಡನ್ ಕಲರ್ ಬರೋವರೆಗೂ ಬಿಡಬೇಕಂತೇನಿಲ್ಲ. ಸೊ ಇವಾಗ ಇದನ್ನು ಕ್ರಿಸ್ಪಿಯಾಗಿ ಬಂದಿದ ತಕ್ಷಣ ಇದನ್ನು ಪಾಕಕ್ಕೆ ಹಾಕ್ತಾಯಿದ್ದೀನಿ. ಪಾಕ ಬಿಸಿ ಇರೋ ಪಾಕ ಅಲ್ಲ, ಒಂದು ಸ್ವಲ್ಪ ತಣ್ಣಗಾಗಿರಬೇಕು, ಅಂದರೆ ಉಗುರು ಬೆಚ್ಚ ಪಾಕ ಆಗಿರಬೇಕು.
ಇದನ್ನು ಪಾಕದಲ್ಲಿ ನೆನೆಸ್ಬಿಟ್ಟು ಒಂದು 2 ನಿಮಿಷ ಆದರೂ ಬಿಡಿ. ಸೊ ಬಿಟ್ಬಿಟ್ಟು ಇದನ್ನು ಹಾಗೆ ತೆಗೆದು ಒಂದು ಪ್ಲೇಟ್ಗೆ ಹಾಕಿಟ್ರೆ ಆರೋಗುತ್ತೆ. ಅದನ್ನು ಒಂದು ಕವರ್ಗೆ ಹಾಕಿಟ್ಕೊಂಡು ಅಥವಾ ಬಾಕ್ಸಲ್ಲಿ ಹಾಕಿಟ್ಕೊಂಡು 2 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಯಾವುದೇ ರೀತಿ ಅದು ಕೆಟ್ಟೋಗೋದಿಲ್ಲ. ಸೊ 2 ದಿವಸ ಮೇಲೆ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಮಾಡಿರೋದೇ ಸ್ವಲ್ಪ ಅಲ್ವಾ, ಬೇಗನೆ ಖಾಲಿ ಆಗುತ್ತೆ. ನಿಮ್ಗೆ ಇನ್ನೂ ಡಿಫ್ರೆಂಟ್ ರೆಸಿಪಿಗಳು ಬೇಕಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ, ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಈ ರೆಸಿಪಿನೂ ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.